ನೀವು ಮಾಡ್ಕೊಳ್ಳಿ ಪಂಚಾಯತಿಂದ ರಾಷ್ಟ್ರ ತನಕ. ಅವರು ಹರಿಜನ್ ಮ್ಯಾಗಝೀನ್ ನಲ್ಲಿ ಅವರ ಪತ್ರಿಕೆನಲ್ಲಿ ಬರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಇಸ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ and which has after many battles fought her non-violent way to freedom cannot be allowed to die. It can only die with the nation. ರಾಷ್ಟ್ರ ಇರೋ ತನಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರಲೇಬೇಕು, ಅನಿವಾರ್ಯ ಇದೆ ಅಂತ ಗಾಂಧೀಜಿ ಅವರು ಹೇಳೋದು. ನೀವು ಇತಿಹಾಸ ಓದಲ್ಲ, ವಾಟ್ಸ್ಆಪ್ ಓದ್ಕೊಂಡು ಬಂದ್ರೆ ಇದೇ ತೊಂದರೆ ನನಗೆ. ನೆಕ್ಸ್ಟ್ ಒಂದೇ ಸರ್, ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the number 1 performing, Karnataka RDPR department is the number 1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಕಲೆಕ್ಷನ್ ಮಾಡಿ ನಿಮ್ಮನ್ನು ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿ ಅವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರಾ? ಸರ್ ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹೀಗೆ ಅಂತ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡು ಹೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರು, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ, ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡಿದ್ರೆ ಇಲ್ಲ ನೋಡಿ ನೀವು ಅದನ್ನೆಲ್ಲ ಸ್ವಲ್ಪ ದೆನ್ ಯು ಟಾಕ್. ಮಾತಾಡಿ ಸುಳ್ಳಿದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಸರಿಯಾದಂತ ಆಗಿಲ್ಲ. ನಲ್ಲಿ ಪಂಚಾಯತ್ ಅಧಿಕಾರ ಅವೆಲ್ಲ ಚರ್ಚೆ ಮಾಡಿ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ, ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದ್ದೀರಾ ಅಂತ. ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore for celebrating
ಮೋದಿಜಿ's ಬರ್ಡೇ ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ಇಲ್ಲಿ ನೋಡಿ, ನಿಮ್ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ ನೀವು ಆಮೇಲೆ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖರು ಯಾರು ಅವರ ಹುಟ್ಟು ಮತ್ತೆ ಉತ್ತರ ಮಾಡಿ ಅವ್ರು ಉತ್ತರ ಪಾಯಿಂಟ್ ನೋಡಿ ಮಾಡಿ ಅಡ್ವರ್ಟೈಸ್ಮೆಂಟ್ ಅವ್ರ ಉತ್ತರ ನೀವು ಮಾತಾಡಿ, ಉತ್ತರ ಮಾತಾಡಿ. ಸುಪ್ರೀಂ ಕೋರ್ಟ್ ಆಯ್ತು ಮತ್ತೆ ಉತ್ತರ ಕೊಡ್ಲಿ. ಉತ್ತರ ಕೇಳಲಿಕ್ಕೆ ಉತ್ತರ ಕೊಡ್ಲಿ ಅವ್ರು. ಅಧ್ಯಕ್ಷರೇ, ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬ್ರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ದು. ಏನು ಹೌದು, ವ್ಯಾಕ್ಸಿನ್ ತಯಾರಾಗಿದ್ದು ರಾಜ್ಯ ಸರ್ಕಾರ ದುಡ್ಡು ಹೋಗ್ಬೋದು. ತಗೊಂತಾ ಇದ್ದಾಗ ನಾವು ಜಾಗೃತ ಮೂಡಿಸ್ಬೇಕು. ನೀವು ತೊಗೊಂಡಿಲ್ವಾ? 2,500 ಫೈನಾನ್ಸ್ ಬಂದಿಲ್ಲ. ಮಹಾತ್ಮ ಗಾಂಧಿ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು. ಒಬ್ಬ ಬಿಜೆಪಿ ಸಂಸದರು ಮಾಡಬೇಕು ಅಂತಾರೆ, ಅದು ಮಹಾತ್ಮ ಗಾಂಧಿ ಅವರಿಗೆ ಗೌರವನ? ಒಬ್ಬ ಬಿಜೆಪಿ ಮಿಮಿಕ್ಸ್ ದ ಅಸಾಸಿನೇಷನ್ ಆಫ್ ಗಾಂಧಿ, ಅದು ಗಾಂಧೀಜಿ ಅವರಿಗೆ ಗೌರವ ಕೊಡೋದು? ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು ಬಿಜೆಪಿ ಎಂಪಿಗಳು. ಇವರು ಗಾಂಧೀಜಿ ಬಗ್ಗೆ ಯೂಸ್ ಮಾಡಿದೀವಿ ಅಂತ ಕನ್ನಡಿಗರ ತೆರಿಗೆ ಬೇಕು, ಕನ್ನಡಿಗರು ಅವರ ಸಾಮರ್ಥ್ಯ ಬೇಕು. ನಮ್ಮ ತೆರಿಗೆಯಿಂದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್ ಕಟ್ತಾ ಇದ್ದೀರಾ. ನಮ್ಮ ತೆರಿಗೆಯಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. ನಮ್ಗಾಗ್ತಾ ಇರೋ ಅನ್ಯಾಯ ಜನರಿಗೆ ತಿಳಿಸಬಾರ್ದಾ? ಏನಿದು? ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಕೊಟ್ಟಿದ್ದಾರೆ. ಕಲಬುರಗಿ ವರ್ಗಾವಣೆ ಮಾಡ್ಕೊಂಡಿದ್ದೀರಾ? ಯಾವುದು ಸರ್? ಯಾವುದು? ಥ್ಯಾಂಕ್ ಯು ಸುಬ್ರಹ್ಮಣ್ಯ. ಡೆಲ್ಲಿ ಪೇಪರ್ನಲ್ಲಿ ಮೋದಿ ಸೋನಿಯಾ ಗಾಂಧಿ ಅವರಿಗೆ